ನಮಸ್ಕಾರ ಫ್ರೆಂಡ್ಸ್, ನಾನು ಶ್ರೀದೇವಿ ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವ್ರೆಟ್ ಚಾನೆಲ್ ಶ್ರೀದೇವಿ ಆನ್ಲೈನ್ ಕ್ಲಾಸಸ್. ಇವತ್ತು ನಾನು ನನ್ನ ಮಗನ ಕುರ್ತಾ ಮೇಲೆ ಒಂದು ಫೀದರ್ ಪೇಂಟಿಂಗ್ ಮಾಡ್ತಾ ಇದ್ದೀನಿ. ಇದು ಕುರ್ತಾ ಏನು ಕಾಣಿಸ್ತಾ ಇದೆ, ಇದು 3 ಇಯರ್ಸ್ ಬಾಯ್ಸ್ ಕುರ್ತಾ. ಸೊ ಇದೇ ರೀತಿ ನೀವು ಕೂಡ ಚಿಕ್ಕ ಮಕ್ಕಳ ಬಟ್ಟೆ ಮೇಲೆ ಸುಂದರವಾದ ಡಿಸೈನ್ಸ್ ಅನ್ನ ಪೇಂಟಿಂಗ್ ಮಾಡಬಹುದು. ಅದರಿಂದ ಅವರ ಡ್ರೆಸ್ಸಸ್ ಏನಿದೆ ಅದು ತುಂಬಾನೇ ಅಟ್ರಾಕ್ಟಿವ್ ಲುಕ್ ಕಾಣಿಸುತ್ತೆ. ನಿಮಗೂ ಕೂಡ ಖುಷಿ ಆಗುತ್ತೆ, ಓ ವಾವ್ ನಾನು ಇದನ್ನ ಪೇಂಟಿಂಗ್ ಮಾಡಿದ್ದೀನಿ. ಮತ್ತೆ ಮಕ್ಕಳಿಗೆ ಹಾಕೊಳ್ಳೋಕೆ ಕೂಡ ಅದು ತುಂಬಾನೇ ಖುಷಿ ಆಗುತ್ತೆ. ಸೊ ಆಲ್ರೆಡಿ ನಾನು ಲಾಸ್ಟ್ ಕೆಲವೊಂದು ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ, ಫಸ್ಟ್ ನಾನು ಪೇಂಟಿಂಗ್ ಸ್ಟಾರ್ಟ್ ಮಾಡುವಾಗ ಕಂಪಲ್ಸರಿ ವೈಟ್ ಬೇಸ್ ಅನ್ನ ಅಪ್ಲೈ ಮಾಡ್ತೀನಿ ಅಂತ. ಅದೇ ರೀತಿ ನಾನು ಇಲ್ಲಿ ಫೀದರ್ಗೆ ವೈಟ್ ಬೇಸ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ ಇಲ್ಲಿ ಫೀದರದ ಡಿಸೈನ್ ಅನ್ನ ಟ್ರೆಸ್ ಮಾಡಿದ್ದೀನಿ. ತುಂಬಾ ಜನರಿಗೆ ಪ್ರಶ್ನೆ ಆಗಿರ್ಬೋದು, ಮ್ಯಾಮ್ ನೀವು ಯಾವ ತರ ಪೇಂಟಿಂಗ್ ತೋರಿಸ್ತಾ ಇದ್ದೀರಾ, ನಮಗೂ ಕೂಡ ಇದೇ ರೀತಿ ಮಾಡಬೇಕು, ಆದ್ರೆ ಈ ಡಿಸೈನ್ಸ್ ಅನ್ನ ಎಲ್ಲಿಂದ ಟ್ರೇಸ್ ಮಾಡೋದು ಅಂತ. ಸೊ ಡಿಸೈನ್ಸ್ ಅನ್ನ ಫ್ಯಾಬ್ರಿಕ್ ಪೇಂಟಿಂಗ್ ಆಗಿ ಬಟ್ಟೆ ಮೇಲೆ ಯಾವ ರೀತಿ ಟ್ರೇಸ್ ಮಾಡಬೇಕು ಮತ್ತೆ ಈ ಎಲ್ಲ ಡಿಸೈನ್ಸ್ ನಿಮ್ಗೆ ಎಲ್ಲಿ ಸಿಗಬಹುದು ಅನ್ನೋ ಡೀಟೇಲ್ಡ್ ವಿಡಿಯೋನ ಆಲ್ರೆಡಿ ನಾನು ನಿಮ್ಗೆ ನಮ್ಮ ಚಾನೆಲ್ ನಲ್ಲಿ ಶೇರ್ ಮಾಡಿದ್ದೀನಿ. ಇನ್ನೂವರೆಗೆ ನೀವು ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಖಂಡಿತ ನೋಡಿ, ಅದು ನಿಮಗಾಗಿ ತುಂಬಾನೇ ಯೂಸ್ಫುಲ್ ಇದೆ, ತುಂಬಾನೇ ಬೆನಿಫಿಷಿಯಲ್ ಇದೆ. ಮತ್ತೆ ಇಲ್ಲಿ ನೋಡಿ, ನಾನು ಫ್ರೇಮ್ ಅನ್ನ ಹಾಕಿಲ್ಲ, ಬಿಕಾಸ್ ಆಲ್ರೆಡಿ ಕುರ್ತಾ ಬಟ್ಟೆ ಏನಿದೆ ಅದು ಸ್ಟ್ರಾಂಗ್ ಆಗೇನೆ ಇತ್ತು, ಅದಕ್ಕೆ ಫ್ರೇಮ್ ಅದ ನೆಸೆಸಿಟಿ ಇರಲಿಲ್ಲ. ಹೀಗಾಗಿ ನಾನು ಕುರ್ತಾಗೆ ಫ್ರೇಮ್ ಅನ್ನ ಸೆಟ್ ಮಾಡಿಲ್ಲ. ಬಟ್ ಆ ಕಲರ್ ಕೆಳಗಡೆ ಅಬ್ಸಾರ್ಬ್ ಆಗಿ ಕೆಳಗಡೆ ಹೋಗಿ ಬಟ್ಟೆಗೆ ಹತ್ತಬಾರ್ದು ಅಂತ ಜಸ್ಟ್ ನಾನು ಒಂದು ಬಾಕ್ಸ್, ಒಂದು ಕಾರ್ಡ್ ಶೀಟ್ ಇರುತ್ತೆ ಅಲ್ವಾ, ಅದ್ರದ್ದು ಒಂದು ಸ್ಕ್ವೇರ್ ಪೀಸ್ ಅನ್ನ ಆ ಕ್ಲಾತ್ ಅದ ಕೆಳಗಡೆ ಇಟ್ಟಿದ್ದೀನಿ. ಎಕ್ಸಾಕ್ಟ್ಲಿ ಫೀದರ್ ಪೇಂಟಿಂಗ್ ಅದ ಕೆಳಗಡೆ ಇಟ್ಟಿದ್ದೀನಿ. ಸೊ ವೈಟ್ ಬೇಸ್ ಕಂಪ್ಲೀಟ್ ಆದ ಮೇಲೆ ಈಗ ನಾನು ಒಳಗಡೆ ಫೀದರ್ ಅದ ಶೇಡಿಂಗ್ಸ್ ಮಾಡ್ತಾ ಇದ್ದೀನಿ. ಜನರಲಿ ಫೀದರ್ಸ್ ನಲ್ಲಿ ಏನಿದೆ ಅದು ಕೆಲವೊಂದು ಕಾಮನ್ ಶೇಡಿಂಗ್ಸ್ ಬರುತ್ತೆ. ಸೊ ಆ ಕೆಲವೊಂದು ಕಾಮನ್ ಕಲರ್ಸ್ ಅನ್ನ ನೀವು ಕೂಡ ಬಳಸಿದ್ರೇನೆ ಅದು ಪ್ರಾಪರ್ ಆಗಿ ಫೀದರ್ ತರ ಕಾಣುತ್ತೆ. ಅದರಲ್ಲಿ ಯಾವ್ಯಾವ ಕಲರ್ಸ್ ಬರುತ್ತೆ ಅಂದ್ರೆ ಡಾರ್ಕ್ ಬ್ಲೂ ಇರುತ್ತೆ, ಸ್ಕೈ ಬ್ಲೂ ಇರುತ್ತೆ, ಆರೆಂಜ್ ಇರುತ್ತೆ, ಸ್ವಲ್ಪ ಯೆಲ್ಲೋ ಶೇಡಿಂಗ್ ಇರುತ್ತೆ, ಲೈಟ್ ಗ್ರೀನ್ ಇರುತ್ತೆ, ಡಾರ್ಕ್ ಗ್ರೀನ್ ಇರುತ್ತೆ. ಸೊ ಈಗ ನಾನು ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ, ಆ ರೀತಿ ಶೇಡಿಂಗ್ಸ್ ಅನ್ನ ನೀವು ಕೂಡ ಬಳಸಿದ್ರೆ ಅದು ಎಕ್ಸಾಕ್ಟ್ಲಿ ನೋಡಕ್ಕೆ ರಿಯಲ್ ಫೀದರ್ ತರಾನೇ ಲುಕ್ ಬರುತ್ತೆ. ಸೊ ನಾನು ಆರೆಂಜ್ ನಲ್ಲಿ ಲೆಮನ್ ಯೆಲ್ಲೋ ಕಲರ್ದ ಹೈಲೈಟಿಂಗ್ ಅನ್ನ ಮಾಡ್ತಾ ಇದ್ದೀನಿ, ಬಿಕಾಸ್ ಅದು ನಾವು ರಿಯಲ್ ಫೀದರ್ಸ್ ನೋಡ್ತೀವಿ ನೋಡಿ, ಅದರಲ್ಲಿ ಶೇಡ್ಸ್ ಇರುತ್ತೆ, ಅದೇ ರೀತಿ ಕಾಣಬೇಕು ಅಂತ. ಸೊ ಈ ರೀತಿ ಎಲ್ಲ ಶೇಡ್ಸ್ ಅನ್ನ ಹೇಗೆ ಕೊಡೋದು, ಡೆಪ್ತ್ ಶೇಡಿಂಗ್ ಅಂದ್ರೆ ಏನು, ಹೈಲೈಟಿಂಗ್ ಅಂದ್ರೆ ಏನು, ಆಮೇಲೆ ಇದನ್ನ ಎಷ್ಟೊತ್ತವರೆಗೆ ಡ್ರೈ ಮಾಡಬೇಕು, ಫಸ್ಟ್ ಬೇಸ್ ಅಂದ್ರೆ ಏನು, ಇದನ್ನೆಲ್ಲ ಡೀಟೇಲ್ ಆಗಿ ಕಲಿಬೇಕು. ನೀವು ಕೂಡ ಇದೇ ರೀತಿ ಸುಂದರವಾದ ಪೇಂಟಿಂಗ್ ಅನ್ನ ಮಾಡಬೇಕು ಅಂತ ಆಸೆ ಇದ್ರೆ ನಮ್ದು ತಂಜೋರ್ ಫ್ಯಾಬ್ರಿಕ್ ಪೇಂಟಿಂಗ್ ಕ್ಲಾಸಸ್ ನಡೀತಾ ಇದೆ. ನೀವು ಖಂಡಿತ ನಮ್ಮ ಕ್ಲಾಸಸ್ಗೆ ಜಾಯಿನ್ ಆಗಬಹುದು. ಕ್ಲಾಸಸ್ ಅದ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಾನು ಸ್ಕ್ರೀನ್ ಮೇಲೆ ಒಂದು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ನೀವು ಖಂಡಿತ ಕಾಲ್ ಅಥವಾ ಮೆಸೇಜ್ ಮಾಡಬಹುದು.
ನೋಡಿದ್ರಲ್ಲ ಎಷ್ಟು ಕ್ವಿಕ್ಲಿ ಎಷ್ಟು ಈಸಿಲಿ ಬಟ್ ಒಂದು ಸುಂದರವಾದ ಫೀದರದ ಪೇಂಟಿಂಗ್ ರೆಡಿ ಆಯಿತು ಅಂತ. ನೀವು ಕೂಡ ಇದೇ ರೀತಿ ನಿಮಗೆ ಇಷ್ಟವಾದ ಕ್ಲಾತ್ ಮೇಲೆ ಪೇಂಟಿಂಗನ್ನು ಮಾಡಬಹುದು. ನೋಡಿ ನನ್ನ ಮಗ ಕೂಡ ಅದನ್ನು ವೇರ್ ಮಾಡಿದ್ದಾನೆ. ಸೊ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಒಂದು ರಿಯಲ್ ಔಟ್ಫಿಟನ್ನು ನಾನು ನಿಮಗೆ ಪೇಂಟಿಂಗ್ ಮಾಡಿ ತೋರಿಸ್ತಿದ್ದೀನಿ. ನೀವು ಕೂಡ ಇದೇ ರೀತಿ ಮಾಡಬಹುದು. ಇದರಲ್ಲಿ ನಾನು ಏನೆಲ್ಲ ಕಲರ್ಸ್ ಮತ್ತು ಏನೆಲ್ಲ ಮಟೀರಿಯಲ್ಸ್ ಬಳಸಿದ್ದೀನಿ ಆ ಎಲ್ಲ ಫ್ಯಾಬ್ರಿಕ್ ಪೇಂಟಿಂಗದ ಮಟೀರಿಯಲ್ ನಮ್ಮ ಹತ್ರ ಅವೈಲೇಬಲ್ ಇದೆ. ನಿಮಗೆ ಏನಾದರೂ ಫ್ಯಾಬ್ರಿಕ್ ಪೇಂಟಿಂಗದ ಮಟೀರಿಯಲ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಒಂದು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ಮಟೀರಿಯಲ್ಸ್ ಕೂಡ ಆರ್ಡರ್ ಮಾಡಬಹುದು. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಬಾಯ್ ಬಾಯ್.